ಸ್ನೇಹಿತರೆ, ಇವತ್ತು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಬೇಟೆ ಆಡಿದೆ ನಕಲಿ ಅಂಕಪಟ್ಟಿ ಜಾಲದ ಒಂದು ಬೃಹತ್ ಮಾಫಿಯಾವನ್ನ. ಇನ್ನು ನೀವು ಕಾಸು ಕೊಟ್ಟರೆ ಸಾಕು, 30 ರಿಂದ 45 ದಿನದೊಳಗೆ ನಿಮ್ಮ ಕೈಗೆ ಮಾರ್ಕ್ಸ್ ಕಾರ್ಡ್ ಸಿಕ್ಬಿಡುತ್ತೆ. BA, LLB, PhD ಇಂದ ಹಿಡಿದು BCA, BCom, D.Pharmaದಂಥ ಡಿಗ್ರಿಯ ನಕಲಿ ಅಂಕಪಟ್ಟಿಯನ್ನು ಯಾವ ರೀತಿ ತಯಾರು ಮಾಡ್ತಿತ್ತು, ಯಾವ ರೀತಿ ಲಕ್ಷ ರೂಪಾಯಿಗೆ ಈ ಅಂಕಪಟ್ಟಿಗಳನ್ನು ಮಾರಾಟ ಮಾಡಿ ಕೋಟಿ ಗಳಿಸ್ತಿತ್ತು ಅನ್ನೋದರ ಒಂದು ಕರಾಳ ಸತ್ಯವನ್ನು ಬಯಲು ಮಾಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಎಸ್, ವಿಜಯ್ ಟೈಮ್ಸ್ ಈ ಬಾರಿ ದೊಡ್ಡ ಬೇಟೆಯನ್ನೇ ಆಡಿದೆ. ನಕಲಿ ಅಂಕಪಟ್ಟಿಯ ಬೃಹತ್ ಜಾಲವನ್ನೇ ಭೇದಿಸಿದೆ. ಈ ಜಾಲ ಅತ್ಯಂತ ಭಯಾನಕವಾಗಿತ್ತು. ಇದು ಸಾವಿರಾರು ಮಂದಿಗೆ ನಕಲಿ ಅಂಕಪಟ್ಟಿ ತಯಾರಿಸಿ ಕೊಡ್ತಿದ್ದ ಫ್ಯಾಕ್ಟರಿಯಾಗಿತ್ತು. ಈ ಜಾಲ ಅದೆಷ್ಟೋ ಪ್ರಾಮಾಣಿಕರ ಉದ್ಯೋಗ ಕಸಿದುಕೊಂಡಿದೆ. ಸಾವಿರಾರು ಅಪ್ರಾಮಾಣಿಕರಿಗೆ ಉದ್ಯೋಗ ಕೊಡಿಸಿ ನಮ್ಮ ಸಮಾಜಕ್ಕೆ ಕಂಟಕಪ್ರಾಯವಾಗಿತ್ತು. ಇಂಥ ಅಪಾಯಕಾರಿ ಜಾಲದ ಬಗ್ಗೆ ಮಾಹಿತಿ ಪಡೆದ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಈ ಮಾಫಿಯಾದ ಹೆಡೆಮುರಿ ಕಟ್ಟಲು ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿತು. ಸುಮ್ಮನಹಳ್ಳಿ ಬಳಿ ಇದೆ ದೊಡ್ಡ ಅಡ್ಡ. ಈ ನಕಲಿ ಅಂಕಪಟ್ಟಿ ಜಾಲದ ಬೆನ್ನತ್ತಿದ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಇವರ ದೊಡ್ಡ ಅಡ್ಡಕ್ಕೆ ಕಾಲಿಟ್ಟಿತು. ಈ ಅಡ್ಡ ಬೆಂಗಳೂರಿನ ಸುಮ್ಮನಹಳ್ಳಿಯಲ್ಲಿತ್ತು. ಇಲ್ಲಿ ಅಪೆಕ್ಸ್ ಯೂನಿವರ್ಸಿಟಿ ಎಂಬ ಕಾಲೇಜಿನ ಹೆಸರಿನಲ್ಲಿ ಮಾರ್ಕ್ಸ್ ಕಾರ್ಡ್ ದಂಧೆ ಮಾಡುತ್ತಿತ್ತು. ಈ ಬಗ್ಗೆ ಪಕ್ಕಾ ಮಾಹಿತಿ ಪಡೆದುಕೊಂಡ ನಾವು ವಿದ್ಯಾರ್ಥಿಗಳ ರೂಪ ಧರಿಸಿ ಈ ಜಾಲದ ಪ್ರಮುಖ ಕಿಂಗ್ ಪಿನ್ಗಳಾದ ಧರಂಜೀತ್ ಸಿಂಗ್ ಹಾಗೂ ಮೋಹನ್ನನ್ನ ಭೇಟಿಯಾಗಿ ನಮ್ಮ ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಬೀಳಿಸಿದ್ವಿ. ವಿಜಯ್ ಟೈಮ್ಸ್ ತಂಡ ಈ ಭಯಾನಕ ಮಾಫಿಯಾದ ಬೆನ್ನತ್ತಿ ಹೋದಾಗ ಶಾಕಿಂಗ್ ವಿಚಾರಗಳೆಲ್ಲ ಗೊತ್ತಾದವು. ಅಲ್ಲಿ ಮೋಹನ್ ಗೌಡ ಮತ್ತು ಧರಂಜೀತ್ ಸಿಂಗ್ ಅನ್ನುವಂಥ ಇಬ್ಬರು ಯಾವ ರೀತಿ ಅಂಕಪಟ್ಟಿಯನ್ನು ತರಕಾರಿ ಮಾರೋ ಥರ ಮಾರ್ತಿದ್ರು, ಇವರು ಈ ನಕಲಿ ಅಂಕಪಟ್ಟಿಯನ್ನು ಒರಿಜಿನಲ್ ಅಂಕಪಟ್ಟಿ ಥರನೇ ಯಾವ ರೀತಿ ಪ್ರಿಂಟ್ ಮಾಡಿ ಕೊಡ್ತಿದ್ರು ಅನ್ನೋದರ ಕರಾಳ ಸತ್ಯನ ಹೇಳ್ತೀನಿ ಬನ್ನಿ. ಇವನೇ ನೋಡಿ ಧರಂಜೀತ್ ಸಿಂಗ್. ಈತ ಹಿಮಾಚಲ ಪ್ರದೇಶದ ಅಪೆಕ್ಸ್ ಯೂನಿವರ್ಸಿಟಿಯ ವ್ಯವಹಾರ ನೋಡಿಕೊಳ್ಳುವವನು. ಈತನೇ ನಕಲಿ ಅಂಕಪಟ್ಟಿ ಜಾಲದ ಕಿಂಗ್ ಪಿನ್. ಮಳ್ಳಿ ಥರ ಇರೋ ಈತನನ್ನು ನಾವು ಮಾತಿಗಿಳಿದಾಗ ಏನು ಹೇಳಿದ ಅಂತ ನೀವೇ ಕೇಳಿ. मीन्स आपका 2 तरीका है, एक रेगुलर एडमिशन रहती है, दूसरा एक बैक साइड में होता है, बैक पेट वाला, वो वाला करना है, क्या करना है? वही करना बैक में। हाँ, बैक में करना हो सकता है। उसमें कौन सा प्रोग्राम में आपको चाहते हैं? कौन सा प्रोग्राम मीन्स कौन सा कोर्स? अब तो PhD और D.Pharma, PhD का डॉक्यूमेंट में लेके आया और D.Pharma के लिए मेरा ब्रदर को तो रेडी है। के अलावा अगर कुछ BA, BA, MBA, BCA वगैरह उसके लिए मैं बता सकता हूँ, क्योंकि उसका मेरे पास प्रोसीजर पता है। के अलावा अगर कुछ BA, BA, MBA, BCA वगैरह उसके लिए मैं बता सकता हूँ, क्योंकि उसका मेरे पास प्रोसीजर पता है। ಇವರದ್ದು ಬರೀ ಪರ್ಸೆಂಟೇಜ್ ವ್ಯವಹಾರ. इसलिए मोहन को मीट करके क्या बताया PUC मार्क्स कार्ड ಕೂಡ ಸಿಗುತ್ತೆ. अगर आप लोग लेते हो, एडमिशन्स लेना चाहते हो, करवाना चाहते हो तो सर हमको सेकंड PUC का चाहिए था सर। सेकंड PUC भी हो जाता है क्या? कितना होता है प्राइस? वही फीस स्ट्रक्चर के अकॉर्डिंग होता है। ठीक है। सेकंड PUC कैंडिडेट तो हमारे पास लगभग 25 to 30 मेंबर्स है।
सेकेंड PUC पक्का ओरिजिनल होने के बाद वो क्या PUC में करते क्या है हैं? कि दो रहेंगे, एक ह्यूमैनिटीज़ रहेगा, दूसरा रहेगा कॉमर्स। आप दोनों में से कुछ ऑप्ट करना पड़ेगा। आपको क्या है कि फर्स्ट ईयर सेकेंड ईयर दोनों चाहिए? हाँ दोनों भी चाहिए। सेशन जो रहेगा वो आपका 2014 ऑनवर्ड्स होगा, उसके बैक में नहीं होगा। चलता है। चलता है। क्योंकि वो आफ्टर 2000, क्योंकि हमारा यूनिवर्सिटी जो है एस्टेब्लिश जो है वो 2013 में हुई, नोटिफाइड जो हुई 2013 में, और उसके अकॉर्डिंग ही हम लोग प्रोग्राम्स जो है वो ऑफर कर सकते हैं। तो अगर आप 2014 ऑनवर्ड्स करना चाहते हैं ನೋಡಿದ್ರ ಈತನ ಕಳ್ಳ ವ್ಯವಹಾರವನ್ನ. ಈತ ನಮಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟ. ಬಳಿಕ ಈ ಜಾಲದ ಮತ್ತೊಬ್ಬ ಕಿಂಗ್ ಪಿನ್ ಮೋಹನ್ ಗೌಡನಿಗೆ ಬಲೆ ಬೀಸಿದ್ವಿ. ಆತ ನಮಗೆ ಈ ಅಂಕಪಟ್ಟಿ ಜಾಲದ A to Z ಸೀಕ್ರೆಟ್ ಬಿಟ್ಟುಕೊಟ್ಟ. ಎಲೆಕ್ಟ್ರಾನಿಕ್ ಸಿಟಿಲೂ ಇದೆ, ತುಮಕೂರಲ್ಲಿದೆ, ಮಹಾಲಕ್ಷ್ಮಿ ಲೇಔಟಲ್ಲಿದೆ. ಈಗ ಎಕ್ಸಾಮ್ ಬರೀಬೇಕಾ ಕ್ಯಾಂಡಿಡೇಟಿಗೆ ಬಂದು? ಇಲ್ಲ, ಏನಿಲ್ಲ, ರೆಗ್ಯುಲರ್ ಆಗಿ ಹೋದವ್ರಿಗೆ ಮಾತ್ರ ಅದು ಎಕ್ಸಾಮ್ ಇರುತ್ತೆ. ಅದು ಮೊಬೈಲಲ್ಲಿ ಅವರು ಮಾಮೂಲಿ ಸಿಸ್ಟಮ್ಸ್ ಅಲ್ಲೇ ತೊಗೊಬೋದು, ಆನ್ಲೈನ್ ಎಕ್ಸಾಮ್ಸ್. ಎಲ್ಲರೂ ತೊಗೋಬೋದು, ಇಲ್ಲಾಂದ್ರೆ ಅವ್ರು ಇರೋ ಜಾಗದಲ್ಲಿ ನಮ್ಮ ನಿಯರ್ ಬೈ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ, ಅಲ್ಲಿ ಹೋಗಿ ಅವರು ಜಸ್ಟ್ ಒಂದು 1 hour ಸ್ಪೆಂಡ್ ಮಾಡ್ಬೋದು. ಅಕಸ್ಮಾತ್ ಕೆಲವರು ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಅವ್ರು ಇರೋ ಜಾಗದಲ್ಲೇ ಕುತ್ಕೊಂಡು ಎಕ್ಸಾಮ್ ತೊಗೋಬೋದು, ಮೊಬೈಲಲ್ಲೇ ತೊಗೋಬೋದು. ನಮ್ದೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 70 marks ಓಕೆ. ಆ ಥರ. ಡಿ ಫಾರ್ಮಾ ಹ್ಞೂ, ಅದ್ರ ಪ್ರೈಸ್ ಹೇಳಿಲ್ಲ. ಓಕೆ. ಡಿ ಫಾರ್ಮಾ ಆಮೇಲೆ BA LLB ಇವ್ರು 3 ಜನದ ಪ್ರೈಸ್ ಹೇಳಿಲ್ಲ. 3 ಇದು ನಿಮ್ಗೆ ಮೆಸೇಜ್ ಮಾಡಿದ್ದೆ ನನಗೆ. ಈಗ ಡಿ ಫಾರ್ಮಾ ಎಷ್ಟು ಯೂನಿವರ್ಸಿಟಿ ಸಿಗ್ತವೆ? ಎಲ್ಲದರಲ್ಲೂ ಸಿಗ್ತಾವ? ಡಿ ಫಾರ್ಮಾ ಇದರಲ್ಲಿ ಇರೋದ್ರಲ್ಲಿ ನಿಮಗೆ ಸಿಗೋದು ಮೊನಾಡಲ್ಲಿ ಸಿಗುತ್ತೆ, ಮೊನಾಡೋಲಿ ನಮ್ಮ ಅಪೆಕ್ಸಲ್ಲಿ ಸಿಗುತ್ತೆ, ಮತ್ತು ಅರುಣಾಚಲ್ ಯೂನಿವರ್ಸಿಟೀಸ್ ಆಫ್ ಸ್ಟಡೀಸಲ್ಲಿ ಇರುತ್ತೆ. ಈ ಲಿಸ್ಟ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ಇದನ್ನು ಪ್ರೈಸ್ ಲಿಸ್ಟ್ ನಾನು ಕಳಿಸ್ಕೊಡ್ತೀನಿ. ಹಂಗೆ ಹೇಳ್ಬಿಡಿ, ಬರ್ಕೋತೀನಿ. ನನ್ನಿಂದ ನಿಮಗೆ ಫೈನಲ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಗೊತ್ತಾ, ಈಗ ಒಂದು ಸ್ವಲ್ಪ ರೇಟ್ಗಳು ಇಷ್ಟಿಷ್ಟು ಆದರೆ ನಾನು ಅದ್ರ ಮೇಲೆ ಇಟ್ಕೊಂಡು ಏನು ಮಾಡೋದು ನೋಡಿ. ಒಂದು BAಗೆ 54,000ದಿಂದ ಶುರು ಆಗುತ್ತೆ, 50,000ದಿಂದ 50,000, 54,000, ಇದೊಂದೇ ನಿಮಗೆ ಇದು ಕಮ್ಮಿ ಸಿಗೋದು, ಅರುಣೋದಯ ಯೂನಿವರ್ಸಿಟಿ. ಅರುಣೋದಯ ಒಂದೇ 50,500. ಬಟ್ ಇದು ನಿಮಗೆ ಇಲ್ಲಿ 90 days ವರ್ಕಿಂಗು ಮ್ಯಾಮ್. ಇದೊಂದೇ ನಿಮಗೆ 90 days ವರ್ಕಿಂಗು. ಇನ್ನು ಮಿಕ್ಕಿದೆಲ್ಲ ನಿಮಗೆ 45 days. ಇದು ಅಪೆಕ್ಸ್ ಎಲ್ಲ ನಿಮಗೆ 1 month ಒಳಗಡೆ ಬರುತ್ತೆ. ಜಸ್ಟ್ ನಾವು 45 days ಇರ್ತೀವಿ ಅಷ್ಟೇ. ಇನ್ನೆಲ್ಲ 45 days ವರ್ಕಿಂಗು. 45 ಡೇಸಲ್ಲಿ ಮಾರ್ಕ್ಸ್ ಕಾರ್ಡ್ ಬರುತ್ತೆ. 45 days ಬರೀ ನಮ್ಮ ಕಡೆಯಿಂದ ನಿಮಗೆ ಮಾರ್ಕ್ಸ್ ಕಾರ್ಡ್ಸ್ ಮಾತ್ರ ಬರುತ್ತೆ. ಬಟ್ ಮಿಕ್ಕಿ ಸರ್ಟಿಫಿಕೇಟ್ಸ್ ಎಲ್ಲ ನೀವು ತೊಗೊಬೇಕು, ಅಪ್ಲೈ ಮಾಡಬೇಕು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದರೆ ಒಂದೊಂದು ಇವಾಗ ಅರುಣೋದಯ ಯೂನಿವರ್ಸಿಟಿಗೆ ಹೋದರೆ ನಿಮಗೆ 4,000 ರೂಪಾಯಿ ಕನ್ವೊಕೇಶನ್ ಇದೆ. ಅದೇ ನೀವು ನಮ್ಮ ಅಪೆಕ್ಸಿಗೆ ಬಂದರೆ 7,000 ಇದೆ. ರೆಗ್ಯುಲರ್ ಮಾಡೋರಿಗೆ 10,000 ರೂಪಾಯಿ ಇದೆ. ಅಂದರೆ ಇದು ಡಿಜಿಲಾಕರ್ ಅವೈಲಬಲ್ ಇದೆ ನಮ್ದು ಅಪೆಕ್ಸ್ದು, ಅದಕ್ಕೇನು ಚಾರ್ಜಸ್ ಇರಲ್ಲ. ಡಿಜಿಲಾಕರ್ಗೆ ಬ್ಯಾಕ್ ಡೇಟೆಡ್ ಅವ್ರು ಮಾತ್ರ ಪೇ ಮಾಡಿ ತೊಗೊಬೇಕು 10,000 rupees. ಅಂದರೆ ಡಿಜಿಲಾಕರ್ ಸಿಗುತ್ತೆ, ಅವ್ರ ಸರ್ಟಿಫಿಕೇಟ್ಸ್ ಅದು ಆನ್ಲೈನಲ್ಲಿ ಅಪ್ಡೇಟ್ ಆಗುತ್ತೆ. ಅವ್ರದ್ದೊಂದು ಮಾತ್ರ ಫೆಸಿಲಿಟಿ ಸಿಗುತ್ತೆ. ಡಿಜಿಲಾಕರ್ ಇದೊಂದು ಸಿಗುತ್ತೆ, ಗ್ಲೋಕಲಲ್ಲಿ ಸಿಗುತ್ತೆ. ಮೋಹನ್ ಗೌಡ ನಮಗೆ ಮಾನಸ ಸರೋವರ ಗ್ಲೋಬಲ್ ವಿವಿ, ಅರುಣೋದಯ ವಿವಿ, ಅರುಣಾಚಲ ಯೂನಿವರ್ಸಿಟೀಸ್ ಆಫ್ ಸ್ಟಡೀಸ್, ಅಪೆಕ್ಸ್ ಪ್ರೊಫೆಷನಲ್ ವಿವಿ, ಮೊನಾಡ್ ವಿವಿ, ದಿ ಗೋಕುಲ್ ವಿವಿ, HGU ಹಿಮಾಲಯನ್ ಗಾರ್ವಲ್, HGU ಹಿಮಾಲಯನ್ ಗಾರ್ವಲ್ ಯೂನಿವರ್ಸಿಟಿ, ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಹುಬ್ಬಳ್ಳಿ, ದಿ ಗ್ಲೋಬಲ್ ಓಪನ್ ಯೂನಿವರ್ಸಿಟಿಗಳ BCom, BA, BBA, BCA, MCom, MA ಅಷ್ಟೇ ಅಲ್ಲ, MBA, MCA, ಡಿಪ್ಲೊಮೋದ ಎಲ್ಲ ಬ್ರ್ಯಾಂಚ್ಗಳು, BTech, B ಫಾರ್ಮಾ, LLB ಜೊತೆಗೆ PhD ಪದವಿಯನ್ನು ಕೊಡಿಸ್ತೀನಿ ಅಂತ ಹೇಳಿ ಆ ಕೋರ್ಸ್ಗಳ ಬೆಲೆಗಳ ಮೆನುವನ್ನೇ ನಮಗೆ ಕೊಟ್ಟುಬಿಟ್ಟ. ಈ ಕೋರ್ಸ್ಗಳ ಮೆನುವನ್ನು ನೋಡಿದ್ರೆ ತಲೆ ಗಿರ್ರನ್ನುತ್ತೆ. 1,95,000, 1,90,000, 1,00,000 ಹೀಗೆ ಒಂದೊಂದು ಕೋರ್ಸ್ ಒಂದೊಂದು ಬೆಲೆ. 50,000ದಿಂದ ಹಿಡಿದು 2,00,000ದವರೆಗೆ ಇವರ ಕೋರ್ಸ್ ಬೆಲೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಒಂದಷ್ಟು ಸ್ಯಾಂಪಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಟ್ಟು ಬಿಟ್ಟ. ಡಿಪ್ಲೊಮಾದ ಎಲ್ಲ ಸ್ಪೆಷಲೈಸೇಷನ್ ಸ್ಟ್ರೀಮು ಸಿಗುತ್ತೆ, ಎಲ್ಲ ಸ್ಟ್ರೀಮು ಸಿಗುತ್ತೆ. ಆ್ಯನಿಮೇಷನು ಎಲ್ಲ ಸಿಗುತ್ತೆ. ಸಿವಿಲ್ಲು, ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್ಲು, ಮತ್ತು ಆ್ಯನಿಮೇಷನು, ಮಲ್ಟಿಮೀಡಿಯಾ
ಇದು ಅವೆಲ್ಲ ಸಿಗುತ್ತೆ. ಇದು ಏನಿದೆ ಡಿಪ್ಲೊಮಾ ಅನ್ನೋದು, ಇದು ವರ್ಷಕ್ಕೆ 3 ವರ್ಷಕ್ಕೂ ಸೇರ? ಮ್ಯಾಮ್ ಇದಿರೋದೆಲ್ಲನೂ 3 ವರ್ಷಕ್ಕೆ 3 ವರ್ಷಕ್ಕೂ ಸೇರಿ ಎಲ್ಲ 3 ಇಯರ್ಸ್ ಕೋರ್ಸಸ್ಸು. ಯಾವುದು ಇಯರ್ಲಿ ಫೀಸಸ್ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ. ಅರೆ ನಿಮ್ಗೆ ಯಾವ್ದಾರು ಅಡ್ಮಿಷನ್ ಬಂದರೆ ಎಂಕ್ವೈರಿ ಮಾಡಿ ಮ್ಯಾಮ್, ಓಕೆನಾ? ಸೊ ಆಮೇಲೆ ಇದ್ರಲ್ಲಿ ಫೀಸ್ ಬೇಕಾದ್ರೆ ಮಾತಾಡ್ಬೋದು. ಅಂದರೆ ಇವಾಗ ಅರುಣೋದಯಕ್ಕೆ ಹೋದರೆ ಇವಾಗ ನಮಗೆಲ್ಲ ಸಿಂಗಲ್ ಅಡ್ಮಿಷನ್ಸಲ್ಲೆಲ್ಲ ವರ್ಕೌಟ್ ನಮ್ಗಾಗಲ್ಲ. ನಮಗೆಲ್ಲ ಮಲ್ಟಿಪಲ್ ಅಡ್ಮಿಷನ್ಸಲ್ಲಿ ಮಾತ್ರ ನಮ್ಗೆ ವರ್ಕೌಟ್ ಆಗೋದು. ಅಂದ್ರೆ ಇವಾಗ 1 or 2 ಇದ್ರೆ ಸೊ ನಮ್ಗೆ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ ಫೀಸಲ್ಲಿ. ಸೊ ಸಿಂಗಲ್ ಅಡ್ಮಿಷನ್ಗೆ ಒಂದು ನಮ್ಮದು 1 to 0 to 10 ಒಂದು ಫೀಸ್ ಇರುತ್ತೆ ನಮಗೆ, ನಮ್ಗೆ ಕೊಟ್ಟಿರೋದು ಸ್ಲ್ಯಾಬ್ಸು. ಪ್ಲಸ್ ನಿಮಗೆ 1 to 20 to 25 ಆ ಸ್ಲ್ಯಾಬ್ಸ್ ಇರುತ್ತಲ್ಲ ಅವಾಗ ಒಂದು ಫೀಸ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಅಂದರೆ ನಾನು ನಿಮ್ಗೆ ಇದ್ದಲ್ಲಿ ಯಾವಾಗ ವೇರಿಯೇಷನ್ ಮಾಡ್ಬೋದು ಅಂದರೆ, ಸೊ ನಾನು ನಿಮ್ಗೆ ಅಡ್ಮಿಷನ್ ಕೊಟ್ಟಿದ ತಕ್ಷಣ ನಾನು ಪ್ರೊಸೆಸ್ ಮಾಡಲ್ಲ, ನಾನು ವೀಕ್ಲಿ ಒಂದ್ಸಲ ನಾನು ಪ್ರೊಸೆಸ್ ಮಾಡ್ತೀನಿ. ಸೊ ಆ ಇಯರ್ ನಂದೇನು ಅಡ್ಮಿಷನ್ ಬರುತ್ತೋ ಅದೆಲ್ಲ ನಾನು ಕೌಂಟ್ ಮಾಡ್ಕೊಂಡು ಅವಾಗ ನಾನು ಯೂನಿವರ್ಸಿಟಿ ಸಬ್ಮಿಟ್ ಮಾಡೋದು. ನಾನು ಫ್ರೈಡೇ ಇಲ್ಲ ಸ್ಯಾಟರ್ಡೆ ಅಟ್ಲಾಸ್ ನಾನು ಬಂದಿಲ್ಲ ಅಂದ್ರೂ ಕೂಡ ನಾನು ಮೂವ್ ಮಾಡಿಬಿಡ್ತೀನಿ. ಬಿಕಾಸ್ ನಾನು ತುಂಬ ದಿವಸ ಇಟ್ಕೊಳ್ಳಲ್ಲ. ನಾನು ಆಲ್ಮೋಸ್ಟ್ ನಾನು ಪ್ರೊಸೆಸಿಂಗ್ ಮಾಡೋದು ಒಂದು ಮಂಡೇ ಪ್ರೊಸೆಸ್ ಮಾಡ್ತೀನಿ, ಇಲ್ಲ ಅಂದರೆ ಸ್ಯಾಟರ್ಡೆ ಪ್ರೊಸೆಸ್ ಮಾಡ್ತೀನಿ. ಎಲ್ಲ ಆನ್ಲೈನ್ ಅಂದರೆ ಸೊ ಅಕಸ್ಮಾತ್ ಸ್ಯಾಟರ್ಡೆ ಮಿಸ್ ಆಯಿತು ಅಂದರೆ ಬಲ್ಕ್ ಅಡ್ಮಿಷನ್ ಹೋಗಿತ್ತು, ಮಂಡೇ ಪ್ರೊಸೆಸ್ ಆಗುತ್ತೆ. ಡಿಪ್ಲೊಮೋದ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಸಿಗುತ್ತಂತೆ. ಈಗ ಡಿಪ್ಲೊಮಾ ಯಾವ್ದು ಬೇಕಾದ್ರೂ ಕೊಡ್ತೀರಿ? ಡಿಪ್ಲೊಮಾ ಎಲ್ಲ ಸ್ಟ್ರೀಮ್ಸು ಸಿಗುತ್ತೆ. ಅದೇ ಡಿಪ್ಲೊಮಾ ಮಾತ್ರ ನಿಮ್ಗೆ ಇಷ್ಟರಲ್ಲಿ ಮಾತ್ರ ಸಿಗೋದು, 4 ಯೂನಿವರ್ಸಿಟಿ ಮಾತ್ರ. ಯಾವುದು HGU ಮೊನಾಂಡು ನಿಮಗೆ ತುಂಬ ಬೇಗ ಬೇಕು ಅಂದರೆ ಇದೊಂದೇ. ಮೊನಾಂಡೆಲ್ಲ ಇದು ಮೊನಾಂಡು ಅಪೆಕ್ಸ್ ಇವೆಲ್ಲ ನಿಮಗೆಲ್ಲ ಒಂದು 20 ಡೇಸಲ್ಲಿ ಸಿಕ್ಬಿಡುತ್ತೆ. 20 ಡೇಸ್ ಎಲ್ಲ 20-25 ಡೇಸ್ ಎಲ್ಲನೂ ಅಷ್ಟು. ಇವೆರಡು ಯೂನಿವರ್ಸಿಟಿ ಇದು. ಬಟ್ ನಾವು ಸ್ಟೂಡೆಂಟ್ಸ್ ಕೇಳಲ್ಲ, ಸ್ಟೂಡೆಂಟ್ಸ್ಗೆ ನಾರ್ಮಲ್ 45 ಡೇಸ್ ವರ್ಕಿಂಗ್ ಅಂತ ಹೇಳ್ತೀವಿ. ಬಟ್ ಏನು ಹೈಯೆಸ್ಟ್ ರೇಟ್ ಇಟ್ಟವಲ್ಲ ಇದು ಮೊನಾಂಡು ಮಾನಸ ಸರೋವರ 120. ಈ ಮಾನಸ ಸರೋವರಕ್ಕೆ ಸ್ಟೂಡೆಂಟ್ ಹೋಗಲೇಬೇಕು ಓಕೆ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡೋದಕ್ಕೆ. ಇವಾಗ ಅವರು ಹೋಗಿ ಅಲ್ಲಿ ಅಟೆಂಡೆನ್ಸ್ ಪ್ರೊಸೆಸಿಂಗು ಎಕ್ಸಾಮಿನೇಷನ್ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಕೊರಿಯರ್ ಬರುತ್ತೆ. ನಮಗೆ ಬರಲ್ಲ ಇದು. ನಾನು ಇಲ್ಲಿಂದ ಬರೀ ಅಡ್ಮಿಷನ್ ಮಾಡಿಬಿಟ್ಟು ಅವರಿಗೆ ಪ್ರೊಸೆಸ್ ಅಂದರೆ ಯಾವತ್ತು ವಿಸಿಟಿಂಗ್ ಮಾಡಬೇಕು ಅಂತ ಡೇಟ್ ಇಸ್ಕೊಡ್ತೀನಿ. ಇವ್ರು ಆ ಡೇಟಿಗೆ ವಿಸಿಟ್ ಮಾಡಿ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟಲ್ಲಿ ಅಭಿಜಿತ್ ಅಂತ ಒಬ್ರು ಇರ್ತಾರೆ, ಇಲ್ಲ ಅವತ್ತು ಯಾರು ಇರ್ತಾರೆ ನಾನು ಅವ್ರಿಗೆ ಹೇಳ್ತೀನಿ. ಅಲ್ಲಿ ಅವ್ರು ಹೋಗಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಮಧ್ಯಪ್ರದೇಶಲ್ಲಿ ಬರೋದು. ಇದಕ್ಕೆಲ್ಲ ಕೋರ್ಸ್ಗೂ ಹೋಗಲೇಬೇಕು. ಓಕೆ. ಇದು ಈ ಕಾಲೇಜ್ಗೆ ಈ ಕಾಲೇಜ್ ಯೂನಿವರ್ಸಿಟಿಗೆ ಸ್ಟೂಡೆಂಟ್ ಹೋಗಲೇಬೇಕು ಎಲ್ಲದಕ್ಕೆ. ಮೊನಾಂಡು ಇದಕ್ಕೇನಿಲ್ಲ, ವಿಸಿಟ್ ಮಾಡಬೇಕಾಗಿರೋದು ಇದೊಂದಕ್ಕೆ ಮತ್ತು ಒರಿಜಿನಲ್ ಡಿಗ್ರಿ ಕೆಲವೊಂದಕ್ಕೆಲ್ಲ ಒರಿಜಿನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೇಮ್ ಸ್ಟೇಟ್ನವರಿಗೆ ಮಾತ್ರ ಕೊಡಲ್ಲ, ಎಲ್ಲ ಆನ್ಲೈನ್. ನನಗೆ ಏನೇನು ಡಾಕ್ಯುಮೆಂಟ್ ಕೊಡಿಸ್ಕೋಬೇಕು ಅಂತ ಹೇಳಿದ್ರೆ 10th ಮಾರ್ಕ್ಸ್ ಕಾರ್ಡು ಮ್ಯಾಮ್. 10th ಇವಾಗ ನೀವು ಗ್ರ್ಯಾಜುಯೇಷನ್ ಹೋದರೆ 10th 12th ಎಲ್ಲ ಜೆರಾಕ್ಸ್ ಕಾಪೀಸು. ಇವಾಗ ಅಪೆಕ್ಸ್ ಯೂನಿವರ್ಸಿಟಿ ಬಂದ್ಬಿಟ್ಟು ನಮ್ಗೆ ಇಲ್ಲೇ ಫಾರ್ಮ್ ಕೊಡ್ತೀನಿ, ಆ ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಡ್ಬೇಕಾಗುತ್ತೆ. ಇದಕ್ಕೆ ಮಾತ್ರ ಎಲ್ಲ ಜೆರಾಕ್ಸ್. ನಾನು ಫೋಟೋ ಕಳಿಸ್ಕೊಟ್ರೆ ಸ್ಕ್ಯಾನ್ ಕಾಪಿ ಕಳಿಸಿದ್ರೆ ಸಾಕು. ನೀವು ಏನು ಬೇಕಲ್ಲ, ನಾನು ಬರೀ ವಾಟ್ಸಪ್ಪಲ್ಲಿ ನೀವು ನನಗೆ ಸ್ಕ್ಯಾನ್ ಕಾಪಿ ಮಾಡಿದ್ರೆ ಇನ್ನು ಮಿಕ್ಕಿದೆಲ್ಲ ನಾನು ಮಾಡ್ಕೊತೀನಿ. ನಾನು ಅಪೆಕ್ಸ್ ಯೂನಿವರ್ಸಿಟಿಗೆ ಆಧಾರ್ ಕಾರ್ಡ್ ಒಂದು ಕೊಡ್ತೀನಿ, ಅದು ಅಡ್ರೆಸ್ ಪ್ರೂಫ್ ನಾವು ತಗೊಳ್ಳೋದು. ಪ್ಲಸ್ ಇದರಲ್ಲಿ ಇನ್ನೊಂದೇನು ಅಂದರೆ ಸೇಮ್ ಸ್ಟೇಟಿಂದ ಸೇಮ್ ಸ್ಟೂಡೆಂಟ್ ಇತ್ತು ಅಂದರೆ ನಾವು ಮಾರ್ಕ್ಸ್ ಕಾರ್ಡ್ ಕೊಡಲ್ಲ. ಇವಾಗ UP-ಇಂದ ನಿಮ್ಗೆ ಏನೋ ರೆಫರೆನ್ಸ್ ಬರುತ್ತೆ, ಆಗ UP ಸ್ಟೇಟಲ್ಲಿರೋರಿಗೆ ಕ್ಯಾಂಡಿಡೇಟ್ ಕೊಡಲ್ಲ. ಅದಕ್ಕೆ ಅವ್ರು ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡೋದು, ಅಡ್ರೆಸ್ ಕ್ರಾಸ್ ಚೆಕ್ ಮಾಡೋದಕ್ಕೆ. ಈಗ ನೋಡಿ ನನಗೆ BCom ಇದೆ, BA ಇದೆ. ಮೇನ್ ಆಗಿ ನಮ್ಗೆ ಹತ್ರ ಫಾಲೋ ಅಪ್ ಮಾಡೋದು ನಿಮ್ಗೆ ಇಷ್ಟು ಸ್ಟಾರ್ಟಿಂಗ್ ಒಂದು 4 ಕೋರ್ಸಸ್ ಅಷ್ಟೇ. BCom ಬರುತ್ತೆ, BBA BCA. BA ತುಂಬ ರೇರಲ್ಲಿ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ BTech ಕಂಪ್ಯೂಟರ್ ಸೈನ್ಸ್ ತೊಗೊಳಕ್ಕಾಗದೇ ಇರೋರು ಏನು ಮಾಡ್ತಾರೆ, BSc ಕಂಪ್ಯೂಟರ್ ಸೈನ್ಸ್ ತೊಗೋತಾರೆ, ಇಲ್ಲ BCA ತೊಗೋತಾರೆ. ಇವಾಗ ಬ್ಯಾಂಗ್ಳೂರಲ್ಲಿ ಬೂಮಿಂಗಲ್ಲಿರೋದು ಅಂದರೆ BCA ಕಂಪ್ಯೂಟರ್ ಸೈನ್ಸ್. ಇವಾಗ ಎಲ್ಲ ಕಡೆ ಜಾಬ್ ಓಪನಿಂಗ್ಸ್ ಎಲ್ಲ ಇರೋದು IT ಕಂಪ್ನಿಲೆಲ್ಲ BCA ಕಂಪ್ಯೂಟರ್ ರಿಲೇಟೆಡ್ ಕೋರ್ಸಸ್ ಎಲ್ಲ. ಸೊ ನಿಮ್ಗೆ ತುಂಬ ಅದರಲ್ಲಿ ಹೋಗುತ್ತೆ. ನಾವೆಲ್ಲ ಒಂದು ಮಾರ್ಕ್ಸ್ ಕಾರ್ಡ್ ಪಡೀಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ, ವರ್ಷಗಟ್ಟಲೆ ಓದಿ ಕಷ್ಟಪಟ್ಟು ಪರೀಕ್ಷೆ ಬರೀತಿದ್ವಿ. ಆದರೆ ಈ ಮಾಫಿಯಾ ಮಂದಿ ಯಾವುದೇ ಪರೀಕ್ಷೆ ಬರೆಯದೆ ಕ್ಯಾಂಡಿಡೇಟ್ನ ಮುಖ ಕೂಡ ನೋಡದೆ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಡ್ತಾರೆ. ಅದು ಹೇಗೆ ಅಂತ ಅವ್ರು ವಿವರಿಸ್ತಾರೆ, ನೀವೇ ಒಮ್ಮೆ ಕೇಳ್ಕೊಂಡು ಬನ್ನಿ. ತಿಂಗಳ ಒಳಗೆ ಮಾರ್ಕ್ಸ್ ಕಾರ್ಡ್ ರೆಡಿಯಾಗುತ್ತೆ. ನಿಮಗೆ BA LLB ಇದೆಲ್ಲ ನಿಮಗೆ 210 ಹಂಗಿರುತ್ತೆ, 1.8 ಹಂಗೆ ಸ್ಟಾರ್ಟ್ ಆಗುತ್ತೆ. ಆ ಸೆಷನ್ ಮೇಲೆ ಚೆನ್ನಾಗಿ ಚೇಂಜಸ್ ಆಗುತ್ತೆ, ಇನ್ಕ್ಲೂಡಿಂಗ್ BA LLB. ಹೌದು, BA LLB 2 ಕೋರ್ಸಸ್ ಸೇರಿ. ಅದು BA LLB ನಿಮಗೆ ಟೋಟಲ್ 10 ಸೆಮಿಸ್ಟರ್ಸ್ ಅದರಲ್ಲೇ ಬಂದ್ಬಿಡುತ್ತೆ. ಇದು 45 ಡೇಸಾ? ಎಲ್ಲ ಅಷ್ಟೇ 45 ಡೇಸ್, ಎಲ್ಲ ಮ್ಯಾಕ್ಸಿಮಮ್ 45 ಡೇಸ್. ಹೌದು.
ಈಗ ಕ್ಯಾಂಡಿಡೇಟ್ನ ನಾನು ಕರ್ಕೊಂಡ್ಬರ್ಬೇಕಾ ಅಥವಾ ಬರೀ ನೀವು ಏನು ಕರ್ಕೊಬರೋದು ಏನಿಲ್ಲ, ನೀವು Exam ಏನೂ ಇಲ್ಲ. ಏನಿಲ್ಲ, ನೀವು ಜಸ್ಟ್ ನನಗೆ ಸ್ಕ್ಯಾನ್ ಕಾಪೀಸ್ ಕಳಿಸ್ಕೊಟ್ರೆ ಸಾಕು ಡಾಕ್ಯುಮೆಂಟ್ಸ್ದು ಅಷ್ಟೇ? ಅದು ಕಳಿಸ್ಕೊಟ್ರೆ ನಾನು ಪ್ರೋಸೆಸ್ ಮಾಡಿಸ್ಕೊಡ್ತೀನಿ. ಈಗ ಅಮೌಂಟು ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಕೊಡಬೇಕು? ನಮ್ಮ ಆ್ಯಕ್ಚುಲಿ ಇದೆಲ್ಲ ನೀವು 60% ಪೇ ಮಾಡಬೇಕು. ಇದು ನಾವು ಫುಲ್ ಅಮೌಂಟ್ ಕಲೆಕ್ಟ್ ಮಾಡ್ಕೊತೀವಿ ಈ ಸಿಟ್ಟಿಂಗ್ಸ್ ವರ್ಕ್ಗೆಲ್ಲ. ಇದಕ್ಕೆಲ್ಲ ನಿಮಗೆ ಡಿಸ್ಕೌಂಟ್ಸು ಅಂದರೆ 50%, 30% ಆ ಥರ ಎಲ್ಲ ಏನಿರಲ್ಲ. ಇದಕ್ಕೆಲ್ಲ ಫುಲ್ ಪೇಮೆಂಟ್ ಕಲೆಕ್ಟ್ ಮಾಡಬೇಕು. ಎಲ್ಲ ಯೂನಿವರ್ಸಿಟಿನೂ ಇವಾಗ ಏನು ಗೊತ್ತೇ, ನೀವು ನಮಗೊಂದು ಅಡ್ಮಿಷನ್ ಕೊಡ್ತೀರಲ್ಲ, ಆ್ಯಕ್ಚುಲಿ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತೆ. ಈ ಯೂನಿವರ್ಸಿಟಿಲೆಲ್ಲ ನಮ್ದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಇವಾಗ ಒಂದು ಸ್ಟೂಡೆಂಟ್ ಬರ್ತಾರೆ, ನಿಮ್ಗೆ ಅರ್ಧ ಪೇ ಮಾಡ್ತಾರೆ, ಆಮೇಲೆ ನನ್ನ ಹತ್ರ ದುಡ್ಡಿಲ್ಲ ಇವಾಗ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನೀವು ಬೇಡ ಅಂದ್ರೂ ಕೂಡ ನಮಗೆ ಮೈನಸ್ ಆಗುತ್ತೆ. ಅಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ ಅಲ್ಲ ನಮ್ಗೆ ಮೈನಸ್ ಮಾಡ್ಕೊತಾರೆ. ಓಕೆ, ನೀವು ಡೆಪಾಸಿಟ್ ಮಾಡಿರ್ತೀರಿ. ಇದಕ್ಕೆಲ್ಲ ನಾವು ಡೆಪಾಸಿಟ್ ಮಾಡಲೇಬೇಕು. ನೀವು ನಮ್ಮ ಅಪೆಕ್ಸ್ ಸೆಂಟರ್ ತೊಗೊಳ್ತೀರಾ ಅಂದರೆ ನೀವು 5 ಲಕ್ಷ ಡೆಪಾಸಿಟ್ ಮಾಡಬೇಕು. ಅದ್ರಲ್ಲಿ ಮೈನಸ್ ಆಗುತ್ತೆ ನಿಮಗೆ. ಅಂದರೆ ಕಷ್ಟ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ದೆಲ್ಲ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ ಸೆಂಟರ್ಗಳ ಹತ್ತಿರದಿಂದ ನಾವೆಲ್ಲ 60% ಕಲೆಕ್ಟ್ ಮಾಡ್ಕೊತೀವಿ ಸ್ಟಾರ್ಟಿಂಗಲ್ಲಿ. ಇನ್ನು 40% ಅವ್ರ ಮಾಸ್ ಕಾರ್ಡು ಇಲ್ಲ ಆನ್ಲೈನು ಆ ಥರ ಎಲ್ಲ ಬರುತ್ತಲ್ಲ, ಅದು ಬಂದಾಗ ಅವ್ರು ಕ್ಲಿಯರ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು ಕಲೆಕ್ಟ್ ಮಾಡ್ತೀವಿ. ಕ್ಯಾಂಡಿಡೇಟ್ ಬರಬೇಕಾಗಿಯೇ ಇಲ್ಲ. ಈಗ ಎಕ್ಸಾಮ್ ಬರೀಬೇಕಾ ಕ್ಯಾಂಡಿಡೇಟಿಗೆ ಬಂದು? ಇಲ್ಲ, ಏನಿಲ್ಲ. ರೆಗ್ಯುಲರ್ ಆಗಿ ಹೋದವ್ರಿಗೆ ಮಾತ್ರ ಅದು ಎಕ್ಸಾಮ್ ಇರುತ್ತೆ, ಕ್ಯಾಶ್ ವ್ಯವಹಾರ ಮಾತ್ರ. ಬಟ್ ಇದೆಲ್ಲ ನಾವೆಲ್ಲ ಕ್ಯಾಶ್ ಪೇಮೆಂಟ್ಸ್ ನಾವು ಟ್ರಾನ್ಸಾಕ್ಷನ್ ಮಾಡಲ್ಲ, ಆನ್ಲೈನ್ ಮಾಡಲ್ಲ. ಅಕಸ್ಮಾತ್ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಂದ್ರೆ ನನ್ನ ಅಕೌಂಟಲ್ಲಿ ಇರಲ್ಲ, ನಾನು ಯಾವ್ದಾದ್ರು ಟ್ರಸ್ಟ್ ಅಕೌಂಟ್ಸ್ ಕೊಡ್ಕೊಡ್ತೀನಿ, ನೀವು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಆಮೇಲೆ ಜೆನ್ಯೂನ್ ಆಗ್ತಾನೆ ಮ್ಯಾಮ್, ಜೆನ್ಯೂನ್. ಇವಾಗ ನಮ್ದೆಲ್ಲ IT ರಿಟರ್ನ್ ಮಾಡ್ತೀವಿ, ನಾವು ತೋರ್ಸೋಕ್ಕಾಗಲ್ಲ. ಇವಾಗ ನೀವು ನಮ್ಮ ಅಪೆಕ್ಸ್ ಎಲ್ಲ ಅಡ್ಮಿಷನ್ ಮಾಡಿದ್ರೆ ನಾವು ಇಲ್ಲಿ ಕ್ಯಾಶಲ್ಲೇ ಇಸ್ಕೊಳ್ಳೋದು ಫುಲ್ ಅಮೌಂಟು. ನಿಮ್ಮ ಹತ್ರ ಅಕೌಂಟ್ ಹಾಕ್ಸ್ಕೊಳ್ಳಲ್ಲ. ಇವಾಗ ಇವರು ಅಕೌಂಟಿಗೆ ನಾವು ಹಾಕ್ಸ್ಕೊಂಡು ನಾವು ಆಡಿಟಿಂಗಲ್ಲಿ ತೋರಿಸ್ಬೇಕು ಯಾವ ಅಡ್ಮಿಷನ್ದು ಯಾವಾಗ ಇಸ್ಕೊಂಡಿದ್ದೀರಿ ಏನಕ್ಕಿಷ್ಟು ಅಂತ. ಸೊ ಹಾಗಾಗಿ ನಾವು ಕ್ಯಾಶ್. ಇವಾಗ ನಮ್ಮದು ಸೆಂಟರ್ ತೊಗೊಂಡಿದ್ದಾರೆ 1 ಕೋಟಿ ಕೊಟ್ಟು 1,20,00,000ಕ್ಕೆ. ಯಾವುದು ಅಪೆಕ್ಸು ಡೆಲ್ಲಿಲಿ ಒಬ್ರು ಇದ್ದಾರೆ. ಬಟ್ ಅವ್ರು ಫುಲ್ ಕಂಪ್ಲೀಟ್ ಫುಲ್ ಅಮೌಂಟನ್ನು ಕ್ಯಾಶಲ್ಲೇ ಕೊಟ್ಟಿರೋದು ನಮಗೆ. ಎಲ್ಲ ಕ್ಯಾಶು ಇಲ್ಲ ಅಂದರೆ ಯಾವ್ದು ಕೊಡ್ತೀರಿ? ಟ್ರಸ್ಟು ಮ್ಯಾಮ್, ಟ್ರಸ್ಟ್ ಅಂದರೆ ನಮ್ಮದು ನಮ್ಮ ಕೈಯಲ್ಲಿ, ಇಲ್ಲಾಂದರೆ ನಿಮ್ಗೆ ಟ್ರಸ್ಟ್ ಆಗಿಲ್ಲ. ಆಲ್ಮೋಸ್ಟ್ ಕ್ಯಾಶ್ ಅಂದರೆ ಕ್ಯಾಶೇ ನಮ್ಗೆ ಆಲ್ಮೋಸ್ಟ್ ಈಸಿ ಆಗುತ್ತೆ. ಕ್ಲೈಂಟ್ಗಳು ಏನು ಮಾಡ್ತಾರೆ ಗೊತ್ತಾ, ಲೆಕ್ಕ ಇರಲಿ, ನಾನು ಕೊಟ್ಟಿರೋದು ಅದೇ ಕ್ಲೀನ್, ನಾನು ಕೊಟ್ಟಿರೋದು ಇದೇ ಕ್ಲೀನ್ ಅಂತ ಈಗ ಜನ ಬುದ್ಧಿವಂತ ಆಗ್ಬಿಟ್ಟವ್ರೆ. ಇವಾಗ ನನ್ನ ಅಕೌಂಟ್ ಹಾಕಿಸ್ಕೊಳಲ್ಲ. ತುಂಬ ರೇರಲ್ಲಿ ನನಗೆ ಯಾವುದೋ 2-3 ಸಾವಿರ ಜಸ್ಟ್ ಸರ್ಟಿಫಿಕೇಟ್ ಎಲ್ಲ ಬಂದೋಗುತ್ತಲ್ಲ, ಅದ್ರದ್ದೇ ನಾನು 24 ಲಕ್ಷ ಆಗಿದ್ದು ಈ ಸತಿ. ಇವಾಗ ಅದ್ರ ದಿನ ನನ್ನ ಪೆಂಡಿಂಗಲ್ಲಿದೆ, ಅದರ IT ಈ ಸತಿ ಫೈಲಿಂಗಲ್ಲಿ ಅದನ್ನ ಮೂವ್ ಮಾಡಿಲ್ಲ, ನಂದು ಪೆಂಡಿಂಗಲ್ಲಿ ಉಳಿಸ್ಕೊಂಡಿದೆ. ನೋಡಿದ್ರಾ ಇವರು ಎಷ್ಟು ಬಿಂದಾಸಾಗಿ ಈ ಅಕ್ರಮ ಮಾಡ್ತಿದ್ದಾರೆ ಅಂತ. ಇನ್ನು ಇವರು ಸುಮ್ಮನಹಳ್ಳಿಯಲ್ಲಿ ಈ ದಂಧೆಗಾಗಿ ಅದ್ಭುತ ಸೆಟಪ್ ಅನ್ನೇ ಮಾಡಿಟ್ಟಿದ್ದಾರೆ. ಇವನು ಆಚಾರ್ಯ ಧರಂಜಿತ್ ಸಿಂಗ್ ಅಂತ. ಇವನು ವಾಸ್ತು ತಜ್ಞ ಅಂತೆ, ವಾಸ್ತು ಬೇರೆ ಹೇಳ್ತಾನಂತೆ. ಇವ್ರದ್ದು ಮಹಾವಾಸ್ತು ಅನ್ನುವಂಥ ಒಂದು ಸ್ಕೀಮ್ ಬೇರೆ ಇದೆಯಂತೆ. ಆ ಸ್ಕೀಮಲ್ಲಿ ಇವರು ಸಾಕಷ್ಟು ಸ್ಟೂಡೆಂಟ್ಗಳನ್ನು ಮೊದಲೆಲ್ಲ ಅಡ್ಮಿಷನ್ ಮಾಡ್ಕೊಳ್ತಿದ್ರಂತೆ. ಆದರೆ ನೋಡಿ, ಅವನ ಹೆಸರೇ ಆಚಾರ್ಯ ಧನ್ವಂತ್ ಸಿಂಗ್. ಇದು ಚೇರ್ಮನ್ ಅಂತೆ. ಇವ್ರದ್ದು ಜೆನ್ಯೂನ್ ಆಗಿ ಅರುಣಾಚಲ ಪ್ರದೇಶದಲ್ಲಿ ಅಪೆಕ್ಸ್ ಯೂನಿವರ್ಸಿಟಿ ಅಂತ ಇದೆ. ಇಲ್ಲಿ ಆ ಅಪೆಕ್ಸ್ ಯೂನಿವರ್ಸಿಟಿದು ಅಪೆಕ್ಸ್ ಫೌಂಡೇಶನ್ ಅಂತ ಏನಿದೆ ಅದನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಆ ಅಪೆಕ್ಸ್ ಫೌಂಡೇಶನ್ ನೋಡಿ, ಧನ್ವಂತ್ ಸಿಂಗ್ ಅನ್ನುವಂಥ ಚೇರ್ಮನ್. ಇವು ಯಾವಾಗಲೂ ಒಂದ್ಸಲ ಬರ್ತಾರೆ ಹೋಗ್ತಾರೆ, ಈ ಮನುಷ್ಯ ಬಂದು ಹೋಗ್ತಾ ಇರ್ತಾರೆ. ಅವರ ಫೋಟೋನೂ ಇದೆ ನೋಡಿ, ನಿಮಗೆ ನೋಡಿದ್ರೆ ನೋಡಿ ಈ ಮನುಷ್ಯ. ಇದು ಈ ಮನುಷ್ಯನೇ ಚೇರ್ಮನ್, ಆ ಅಪೆಕ್ಸ್ ಯೂನಿವರ್ಸಿಟಿಯ ಚೇರ್ಮನ್, ಜೆನ್ಯೂನ್ ಇರುವಂಥ ಇದು ಯೂನಿವರ್ಸಿಟಿ. ಆದರೆ ಆ ಯೂನಿವರ್ಸಿಟಿಯ ಹೆಸರಲ್ಲಿ ಇವರು ಮಾರ್ಕ್ಸ್ ಕಾರ್ಡ್ಗಳನ್ನು ಇಲ್ಲಿ ಪ್ರಿಂಟ್ ಮಾಡ್ತಿದ್ದಾರೆ. ನಕಲಿ ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ಮಾಡೋದು, ಅದನ್ನು ಜನರಿಗೆ ಕೊಡೋದು, ಆ ಮೂಲಕ ಹಣವನ್ನು ಸಂಗ್ರಹಿಸೋದು. ಈ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ನಾಲೆಜ್ ಅನ್ನುವಂಥ ಈ ರೀತಿ ಒಂದು ಅದ್ಭುತವಾದ ಕಾನ್ಫರೆನ್ಸ್ ರೂಮನ್ನು ಮಾಡಿಕೊಂಡು ಇಲ್ಲಿ
ಬಾಡಿಯನ್ನೇ ಮಾಡಿದ್ದಾರೆ. ಇವ್ರು ಹೇಳ್ಬೋದು ಫೌಂಡೇಶನ್ ಮಾತ್ರ ಅಂತ, ಖಂಡಿತ ಅಲ್ಲ. ಇಲ್ಲಿ ಕ್ಲಾಸ್ ರೂಮ್ಸ್ಗಳಿವೆ, ಜೊತೆಗೆ ಇವರ ಬ್ರಾಂಚಸ್ಗಳು ನಡೀತಾ ಇವೆ ಈ ಫೌಂಡೇಶನ್ ಅಡಿಯಲ್ಲಿ. ಆ ಮೂಲಕ ವಿದ್ಯಾರ್ಥಿಗಳನ್ನ ಬರಸೆಳಿತಿದ್ರು, ಆಕರ್ಷಣೆ ಮಾಡ್ತಾಯಿದ್ರು, ಅಡ್ಮಿಷನ್ ಮಾಡಿಸ್ಕೊಳ್ತಾ ಇದ್ರು. ಆಮೇಲೆ ಅಡ್ಮಿಷನ್ ಮಾಡಿದ ಇನ್ನೊಂದು ಪಾರ್ಟಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ರೆಡಿ ಮಾಡಿ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಯಾವುದೇ ಪರೀಕ್ಷೆ ಬರೆಯದೆ ಇವರು ಇದನ್ನು ತಯಾರು ಮಾಡ್ತಿದ್ರು. ಲಕ್ಷಾಂತರ ಪ್ರಾಮಾಣಿಕ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋ ಈ ಖದೀಮರನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಖಂಡಿತ ಇಲ್ಲ. ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಅದಕ್ಕಾಗಿಯೇ CCBಗೆ ದೂರು ಕೊಡ್ತು. ಅವ್ರ ಜೊತೆ ಸೇರಿಕೊಂಡು ಈ ಖದೀಮರ ಹೆಡೆಮುರಿಯನ್ನು ಯಾವ ರೀತಿ ಕಟ್ಟಿದ್ದೀವಿ ಅಂತ ಹೇಳ್ತೀನಿ ಬನ್ನಿ. ನಾವು CCB ಅವರಿಗೆ ದೂರು ನೀಡಿದ್ವಿ. ನಮ್ಮ ದೂರಿಗೆ ಸ್ಪಂದಿಸಿದ CCB ಪೊಲೀಸರು ಒಂದು ತಂಡ ರಚಿಸಿ ಮೊದಲು ಅಪೆಕ್ಸ್ ವಿವಿಯ ಸುಮ್ಮನಹಳ್ಳಿ ಕಚೇರಿಗೆ ದಾಳಿ ಮಾಡಿ ಧರಂಜೀತ್ ಸಿಂಗ್ನನ್ನ ವಶಕ್ಕೆ ಪಡೆದರು. ಆ ಬಳಿಕ ಇನ್ನೊಬ್ಬ ಕಿಂಗ್ ಪಿನ್ ಮೋಹನ್ ಗೌಡನನ್ನ ಅರೆಸ್ಟ್ ಮಾಡಿದ್ರು. ಈ ಇಬ್ಬರನ್ನ ಬಂಧಿಸಿ FIR ರಿಜಿಸ್ಟರ್ ಮಾಡಿದ್ರು. ಆ ಬಳಿಕ ಹೆಚ್ಚಿನ ವಿಚಾರಣೆ ನಡೆಸಿ ಇವರಿಂದ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ರು. ಅಲ್ಲದೆ ಈ ಜಾಲದ ಆಳ ಅಗಲದ ಕುರಿತು ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಈ ದಂಧೆಯಲ್ಲಿ ಅರುಣಾಚಲ ಪ್ರದೇಶದ ಅಪೆಕ್ಸ್ ವಿವಿಯ ಉಪಕುಲಪತಿ ಆಚಾರ್ಯ ಧನವಂತ್ ಸಿಂಗ್ನ ಪಾತ್ರವೂ ಇದೆ. ಆದರೆ ಆತ ಈಗ ತಲೆಮರೆಸಿಕೊಂಡಿದ್ದಾನೆ. ಈ ಬಗ್ಗೆ ಅಪೆಕ್ಸ್ ಯೂನಿವರ್ಸಿಟಿ ಲಾಯರ್ ನಮಗೆ ಕೊಟ್ಟ ಸ್ಪಷ್ಟನೆ ಕೇಳಿ. ಏನೇನು ಆಫೀಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಅದ್ಭುತವಾಗಿದೆ. ಈ ರೀತಿ ಒಂದು ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಇಂಥ ಒಂದು ಆಫೀಸನ್ನು ಇಟ್ಟುಕೊಂಡು ಈ ರೀತಿ ಇವರು ನಕಲಿ ಜಾಲ ಮಾಡುವಂಥದ್ದು. ಅಂದರೆ ಅವರ ಒಬ್ಬರು ರೆಪ್ರೆಸೆಂಟೇಟಿವ್ ಲಾಯರ್ ಒಬ್ಬರು ಸಿಕ್ಕಿದ್ದಾರೆ. ಆ ಲಾಯರ್ ನಮಗೆ ಇವರು ಯೂನಿವರ್ಸಿಟಿ ನಮ್ಮದು ಜೆನ್ಯೂನ್ ಆಗಿದೆ, ಆದರೆ ಇವರಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಆ ಲಾಯರ್ ಹೇಳ್ತಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. Software because they are selling the software. Okay, so they are doing this kind of the software related business. This kind of business they have. They sell all authentication business. IIT if you want any kind of documentation, I have Indian knowledge here because we have every kind of legal documentation. But PM sir give some send us a mail for congressional convention for promoting the Indian knowledge system also. So Mahavastu, where if you just opening the thing, then you see that this is a different. When Mahavastu courses are conducting and all. So because my Vastu related thing, so he also a Vastu professional, convention. If you search about the convention, then you get the information. Vastu. So this room is also used as a Mahavastu foundation. ಈ ರೀತಿ ನಕಲಿ ಅಂಕಪಟ್ಟಿ ಕೊಡುವಂತಹ ಜಾಲ ಉದ್ಯಮದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇವರು ಎಲ್ಲೆಡೆ ತಮ್ಮ ಕದಂಬ ಬಾಹುವನ್ನು ಚಾಚಿಕೊಂಡು ಅನೇಕರಿಗೆ ನಕಲಿ ಅಂಕಪಟ್ಟಿಯನ್ನು ಕೊಟ್ಟಾಗಿದೆ. ಇಂಥ ನಕಲಿ ಅಂಕಪಟ್ಟಿಯನ್ನು ಹಿಡ್ಕೊಂಡು ಅದೆಷ್ಟೋ ಮಂದಿ ಸರ್ಕಾರಿ ಖಾಸಗಿಯ ದೊಡ್ಡ ದೊಡ್ಡ ಹುದ್ದೆಗೆ ಸೇರಿಕೊಂಡಿದ್ದಾರೆ. ಆ ಮೂಲಕ ಪ್ರಾಮಾಣಿಕರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಹಾಗಾಗಿಯೇ ವಿಜಯ್ ಟೈಮ್ಸ್ ಇವರ ವಿರುದ್ಧ ಹೋರಾಟಕ್ಕಿಳಿದಿದೆ. ಈಗಾಗಲೇ ನಾವು ಒಂದು ಜಾಲವನ್ನು ಹಿಡಿದು CCB ಅವರಿಗೆ ಕೊಟ್ಟಿದ್ದೀವಿ. ಅವರು ಇವರಿಗೆ ಕಠಿಣ ಶಿಕ್ಷೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಒಂದು ವೇಳೆ ನಿಮ್ಮ ಸುತ್ತಮುತ್ತಲೇನಾದರೂ ಇಂಥ ಜಾಲ ಕಂಡು ಬಂದರೆ ನಮ್ಮನ್ನು ಸಂಪರ್ಕಿಸಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೆದಿದ್ರೆ ನಮ್ಮನ್ನು ಸಂಪರ್ಕಿಸಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್. ಸ್ನೇಹಿತರೆ, ವಿಜಯ್ ಟೈಮ್ಸ್
ಭ್ರಷ್ಟರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ. ನಮ್ಮ ಹೋರಾಟಕ್ಕೆ ನೀವು ನೈತಿಕವಾಗಿ ಬೆಂಬಲ ಕೊಡ್ತಾನೆ ಇದ್ದೀರಾ. ಅದೇ ರೀತಿ ನಮ್ಮ ಹೋರಾಟ ಇನ್ನಷ್ಟು ನಿಖರವಾಗಿ ಸ್ಪಷ್ಟವಾಗಿ ಆಗಬೇಕಂದ್ರೆ ನೀವು ನಮಗೆ ಆರ್ಥಿಕವಾಗಿಯೂ ಸಹಕಾರ ಕೊಡಬೇಕು. ಹಾಗಾಗಿ ದಿನಕ್ಕೆ ₹1, ವರ್ಷಕ್ಕೆ ₹365 ಕೊಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ.